ವಾಪಸ್ ಹೋಗ್ಬಿಡ್ತೀರಾ? ನನ್ನಿಂದ ನನ್ನ ರಾಜ್ಕುಮಾರ ವಾಪಸ್ ಹೋಯ್ದಿದ್ದಂಗೆ ಕಾಣಪ್ಪ ದೇವ್ರೆ. ಏನು ಮಾಡಲಿ, ನಾನೇನು ಮಾಡಲಿ? ಕಮಾನ್ ಭುವನ್, ಥಿಂಕ್. ಯೋಚನೆ ಮಾಡು. ಶ್ರದ್ಧನ್ ಬಿಟ್ಟು ಹೋಗಲ್ಲ ನಾನು. ಶ್ರದ್ಧಾ ಬೇಕು, ನನಗೆ ಶ್ರದ್ಧಾ ಬೇಕು. ಅದು ನನಗೆ ಹೇಳು ಭುವನ್. ನಾ ಇಲ್ಲೇ ಇರ್ತೀನಿ. ನಿಮ್ಮ ಮನೇಲಿ ಏನಾದರೂ ಕೆಲಸ ಕೊಡಿ ಪ್ಲೀಸ್. ಅಂದರೇನಪ್ಪ? ಸಾಕಾಗೋಗಿದೆ ಸರ್. ಈ ಹುಡುಕಾಟ, ಈ ಅಲೆದಾಟ ಎಲ್ಲ ಸಾಕಾಗೋಗಿದೆ. ನಾನೇನು ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೇನು ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಇದು ಸರಿನಾ ತಪ್ಪ ಗೊತ್ತಾಗ್ತಿಲ್ಲ ನನಗೆ. ಯಾವತ್ತಾದ್ರೂ ಎಲ್ಲಾದ್ರೂ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೆ. ಈ ಊರು, ಈ ಮನೆ, ಈ ಜಾಗನ ನೋಡಿದ್ಮೇಲೆ ಇದೇ ಜಾಗ ಅನ್ನಿಸ್ತದೆ ನನಗೆ. ಪ್ಲೀಸ್ ಸರ್, ನಾನು ನಿಮ್ಮನೆಲ್ಲ ಕೆಲಸ ಮಾಡ್ಕೊಂಡಿಟ್ಬಿಡ್ತೀನಿ. ಹೊರಗಿನ ಜಗತ್ತಲ್ಲಿ ಬದುಕಕ್ಕಿಷ್ಟ ಇಲ್ಲ ನನಗೆ. ಈ ಮೋಸ, ಕಪಟ, ವಂಚನೆ, ದ್ರೋಹ, ಸೇಡು, ದ್ವೇಷ ಇದ್ಯಾವುದು ಬೇಡ ನನಗೆ. ಇಲ್ಲೇ ಇಟ್ಬಿಡ್ತೀನಿ ಸರ್. ನೀವೇನ್ ಕೆಲಸ ಕೊಟ್ರೆ ಮಾಡಕ್ಕಿ. ಸಾಕಾಗೋಗಿದೆ ಸರ್. ನೋಡಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನನ್ನ ಮಾತು ಕೇಳಿ ಪ್ಲೀಸ್. ಮೂರತ್ತು ಊಟ ತಿಂಡಿ ಕೊಡಿ ಸಾಕು, ಬೇರೆನೂ ಬೇಡ. ಕೈ ಮುಗಿದು ಕೇಳ್ಕೊತೀನಿ. ಬೋತ್ ಹೇಳಲು ಆಶ್ರಯ ಕೊಡಿ ಪ್ಲೀಸ್. ಹೇಳಪ್ಪ ಬೇಡ. ಅಲ್ಲ ಭುವನ್, ನೀನು ಪಟ್ಟಣದವನು, ಇದು ಹಳ್ಳಿ. ಇಲ್ಲಿ ಏನು ಕೆಲಸ ಅಂತ ಮಾಡ್ತೀಯ ನೀನು? ಸುಮ್ಮನೆ ಯಾಕೆ ತೊಂದರೆ? ಸುಮ್ಮನೆ ಅಲ್ಲ, ನೀವೇನು ಕೆಲಸ ಬೇಕಾದ್ರೂ ಕೊಡಿ, ನಾನು ಮಾಡಿ ತೋರಿಸ್ತೀನಿ. ಪ್ಲೀಸ್ ಪ್ಲೀಸ್. ಏನು ಮಾಡಲಿ ನಾನು? ನಾನು ಒಂದು ಕಾಲದಲ್ಲಿ ಎಲ್ಲದರಿಂದ ದೂರ ಓಡಬೇಕು ಅಂತ ಅಂದ್ಕೊಂಡು ಹೊರಟೆ. ಇಲ್ಲಿ ಯಾರೋ ಆಶ್ರಯ ಕೊಟ್ಟರು ನನಗೆ. ಇವನು ಪಾಪ ಒಳ್ಳೆ ಹುಡುಗನ ಥರನೇ ಕಾಣಿಸ್ತಾನೆ. ಜೀವನದಲ್ಲಿ ಅದೇನು ತೊಂದರೆ ಆಗಿದೆಯೋ ಏನೋ, ನಿಧಾನವಾಗಿ ಕೇಳಿ ನೋಡೋಣ. ಸರಿನಪ್ಪ, ನೀನು ಇಲ್ಲೇ ಇರು. ನೀನೇನು ಕೆಲಸ ಮಾಡಬೇಕು ಅಂಥೇಳಿ ರಮೇಶ ಹೇಳ್ತಾನೆ ಇದಕ್ಕೆ. ಆದರೆ ಹೀಗೆ ಅಂತ ನೀನು ನೆನ್ನೆನೇ ಹೇಳ್ಬೋದಿತ್ತಲ್ಲ ನನಗೆ. ಈ ನಿರ್ಧಾರ ಮಾಡಿದ್ದೆ ಈಗ ಸರ್, ನೆನ್ನೆ ಹೇಳೋಕೆ ಹೇಗೆ ಸಾಧ್ಯ? ಏನೋ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆಯಾ ರಮೇಶ?
ನಡಿ ರೂಮ್ ತೋರಿಸಿ ಇವನಿಗೆ. ಸರಿ ದಣಿ. ಥ್ಯಾಂಕ್ ಯು ಸರ್. ಬನ್ನಿ. ನನ್ನ ರಾಜ್ಕುಮಾರ ಇಪ್ಪಂಗೆ ಮಾಡಿದೆಲ್ಲ ದೇವ್ರೇ, ನಿಂಗೆ 108 ತೆಂಗಿನಕಾಯಿ ಹೊಡಿತೆ. ಬಾ ಮಾರಯ್ಯ ಬೇಗ. ಓ ಇವರು ಇಲ್ಲೇ ಹಾಯ್ಕಂದಮ್ರ? ಬೆಂಗಳೂರಿನವರೆಲ್ಲ ಇನ್ನಿಲ್ಲೇ ಠಿಕಾಣಿ. ಇಲ್ಲಿ ನೋಡು ಮಾರಯ್ಯ, ಇದೆ ನಿನ್ನ ಕೋಣೆ. ಕೊಟ್ಟಿಗೆ ಪಕ್ಕನ ಇನ್ನೆಂತ ಕೆಲಸ ಮಾಡೋರಿಗೆ ಅರ್ಬನ್ನೇ ಕೊಡ್ಲಿಕ್ಕೆ ಆಗ್ತದಾ? ತಗ ಅಲ್ಲ. ತಗ ಮಾರಾಯ, ಹೋಗಿ ಬಟ್ಟೆ ಬದಲಾಯಿಸಿ ಬಾ. ಇಲ್ಲಿ ಸಗಣಿ ಬಾಚಕ್ಕಿತ್ತ. ಓಯ್ ಕಮಲ, ನಿನ್ನ ಕೆಲಸ ಮುಗಿಸಿ ಬೇಗ ಬಾ. ಬೆಂಗಳೂರವರೆಲ್ಲ ಇಲ್ಲೇ ಬಂದ್ರಲ್ಲ, ಎಂತ ಕತೆಯೋ ಏನೋ. ಭುವನಿ ಮನೆಯಲ್ಲಿ ಇರ್ತೀನಿ, ಕೆಲಸ ಕೊಡಿ ಅಂದಾಗ ಏನು ಹೇಳಬೇಕು ಅಂತಲೇ ತೋಚಲಿಲ್ಲ. ಯಾಕೆ? ನನ್ನ ಜೀವ ಉಳಿಸಿದಾನೆ ಅನ್ನೋ ಕಾರಣನ, ಅಥವಾ ನನ್ನ ಹಳೆ ನೆನಪಿನಲ್ಲಿ ಈ ಹೆಸರು ಕೂಡ ಸಿಕ್ಕಾಕೊಂಡಿದೆ ಅನ್ನೋ ಕಾರಣಕ್ಕ? ಏನೇ ಆಗಲಿ, ಇದು ನನ್ನ ಮನೆ, ನನ್ನ ಜಗತ್ತು. ಇಲ್ಲಿಗೆ ಅಷ್ಟು ಸುಲಭಕ್ಕೆ ಯಾರನ್ನೂ ಒಳಗೆ ಬಿಟ್ಕೊಂಡಿರಲಿಲ್ಲ ನಾನು. ಆದರೆ ಈಗ ಯಾಕೋ ಎಲ್ಲ ಬದಲಾಗ್ತಾ ಇದೆ. ಆಗಲಿ, ಆದರೆ ಯಾರು ಎಷ್ಟೇ ಒಳ್ಳೆಯವರಾದರೂ ಒಂದು ಕಣ್ಣಿಟ್ಟಿರಲೇಬೇಕು. ಈ ಭುವನ ಉದ್ದೇಶ ಕೂಡ ಒಳ್ಳೆಯದೇ ಇರಬಹುದು. ಕಣ್ಣಲ್ಲಿ ನೋಡದೆ ಯಾವುದನ್ನು ನಂಬೋ ಹಾಗಿಲ್ಲ. ಇರಲಿ, ನೋಡೋಣ. ಎಲ್ಲದಕ್ಕೂ ಸಮಯ ಇದ್ದೇ ಇದೆ. ಅಪ್ಪಾಜಿ ಯಾಕೆ ಅಷ್ಟು ಸುಲಭಕ್ಕೆ ಭುವನ್ ಇಲ್ಲಿರೋ ಒಪ್ಕೊಂಡ್ಬಿಟ್ರು? ಏನೋ ಇಲ್ಲಿ ಇದ್ಬಿಟ್ರೆ ಅವ್ರನ್ನ ನಂಬ್ಕೊಂಡು ಹೋಗ್ಬಿಡ್ತೇನೆ ಅವ್ರ ಜೊತೆಗೆ. ನೋ, ಸಾಧ್ಯನೇ ಇಲ್ಲ. ಅಲ್ಲ, ಅಷ್ಟೇ ಹೇಳಿ ಮತ್ತೆ ಬಂದಿದಾರಲ್ಲ ಅವರು. ಅಕ್ಕ, ಹಾ, ನಿಂಗೊಂದು ವಿಷಯ ಗೊತ್ತಾ? ಏನು? ನಾ ಹೇಳ್ರೆ ನೀ ನಂಬಲಿಲ್ಲ ಅಲ್ದ? ಈಗ ನೋಡು, ನಾ ಹೇಳಿದ ರಾಜ್ಕುಮಾರ ನಮ್ಮ ಮನೆಗೆ ಬಂದಿದ್ದ. ಅಂದ್ರೆ? ಅಯ್ಯೋ ಅಕ್ಕ, ನಾ ಹೇಳ್ದ್ಯಾ ದೇವಸ್ಥಾನದಲ್ಲೊಬ್ಬ ಸಿಕ್ಕಿದ್ದ ಅಂತ? ಅದೇ ರಾಜ್ಕುಮಾರ ಇವ. ನೋಡ್ದ್ಯಾ ಹೆಂಗಾಯ್ತು? ಮೊನ್ನೆ ಅಷ್ಟೇ ಹೇಳಿದ್ ನಾನು, ಈಗ ನಮ್ಮ ಮನೆಗೆ ಬಂದ. ಅವ ನನ್ನನ್ನು ಕಂಡು ಇಲ್ಲೇ ಇರ್ತೆ, ಎಲ್ಲಿಗೂ ಹೋತಿಲ್ಲೇ ಅಂದಿದ್ದು. ಇಲ್ಲದೆ ಇದ್ರೆ ಪಕ್ಕಾ ವಾಪಸ್ ಹೋಯ್ತಾ ಇದ್ದ. ಅಲ್ದ ಅಕ್ಕ, ನೀ ಎಂತ ಹೇಳ್ತೆ? ಪುಟಿ, ನೀನು ನೋಡಿದ್ದು ನಿಜವಾಗ್ಲೂ ಇವ್ರನೇನಾ? ಹೌದಕ್ಕ, ನನ್ನ ಕಣ್ಣು ನಂಗೆ ಮೋಸ ಮಾಡುತ್ತಾ? ಅವತ್ತು ದೇವಸ್ಥಾನದಲ್ಲಿ ಡಿಕ್ಕಿ ಹೊಡೆದ, ಇವತ್ತು ಇಲ್ಲಿ. ಹೌದಕ್ಕ, ನನ್ನ ಕಣ್ಣು ನಂಗೆ ಮೋಸ ಮಾಡುತ್ತಾ? ಅವತ್ತು ದೇವಸ್ಥಾನದಲ್ಲಿ ಡಿಕ್ಕಿ ಹೊಡೆದ, ಇವತ್ತು ಇಲ್ಲಿ. ನನ್ನ ಹಣೆಯಲ್ಲಿ ಏನೋ ಬರ್ಕೊಂಡಿದ್ದೆ ಅಕ್ಕ. ನೀ ಎಂತಕ್ಕೆ ಸುಮ್ಮನಿದ್ದೆ? ಎಂತಾದ್ರೂ ಹೇಳ. ಏನು ಹೇಳೋದು ಸವಿತಾ ನಿಂಗೆ? ಏನೂ ತಿಳಿದೇ ಇರೋ ಅಮಾಯಕಿ ನೀನು.
ವಿಧಿ ನನ್ನ ಹಣೆಯಲ್ಲಿ ಅದು ಏನು ಬರ್ದಿದ್ಯೋ. ಹೇಳಕ್ಕ. ನೋಡು ಸವಿತಾ, ಎಲ್ಲರೂ ನೀನು ಅಂದ್ಕೊಂಡು ಹಾಗೆ ಇರಲ್ಲ. ಕಾಣೋದೇ ಬೇರೆ, ಸತ್ಯನೇ ಬೇರೆ ಆಗಿರುತ್ತೆ. ಹುಷಾರಾಗಿರು. ಏನನ್ನು ಹುಚ್ಚುಚ್ಚು ಕನ್ಸು ಕಾಣಬೇಡ. ಎಂತ ಅಕ್ಕ, ನೀ ಎಷ್ಟು ತಿಕ್ಕೊಂಡ್ರು ಹಿಂಗೆ ಹೇಳ್ತಾ ಇರ್ತೆ. ಎಂಥದ್ದು ಆತಿಲ್ಲ. ನನಗೆ ಇದೇ ರಾಜ್ಕುಮಾರ ಸಿಗಕ್ಕೆ ಹೇಳಿ ನನ್ನ ಹಣೆಯಲ್ಲಿ ಬರ್ದಿತ್ತು. ಅದಕ್ಕೆ ಇಲ್ಲಿಗೆ ಬಂದಿದ್ದಾವ. ಏ ಸವಿತಾ, ಏನ್ ಮಾಡ್ಲಿ ಈಗ? ನಿನ್ನ ಹತ್ರ ಏನು ಹೇಳೋ ಪರಿಸ್ಥಿತಿಲಿಲ್ಲ ನಾನು. ನಿನಗೆ ಮಾತ್ರ ಅಲ್ಲ, ನಾನು ಯಾರಿಗೂ ಏನು ಹೇಳೋಕ್ಕಾಗೋದೇ ಇಲ್ಲ. ಅಯ್ಯೋ ದೇವ್ರೆ. ದೇವ್ರೇ, ಏನು ಮಾಡಲಿ ಈ ಜಾಗ? ಶ್ರದ್ಧಾನ ಗೆಲ್ಲಬೇಕು ಅಂದರೆ ನಾನು ಬದಲಾಗಲೇಬೇಕು. ಜೀವನದಲ್ಲಿ ಮಾಡ್ದಿರೋ ಕೆಲಸನೆಲ್ಲ ಮಾಡ್ಬೇಕಾಗಿ ಬಂದಿದೆ. ಅದು ಹೇಗಾಗುತ್ತೋ ಏನಾಗುತ್ತೋ ದೇವರೇ ಬಲ್ಲ. ಆದರೆ ಒಂದಂತೂ ನಿಜ, ನಾನಂತೂ ಸೋಲೊಪ್ಕೊಳ್ಳಲ್ಲ. ಅದೇನಾದರೂ ಆಗುತ್ತೆ. ಇಂಥ ದಿನಗಳು ಬರುತ್ತೆ ಅಂತ ನನ್ನ ಜೀವನದಲ್ಲಿ ಅನ್ಕೊಂಡಿರಲಿಲ್ಲ ನಾನು. ಪ್ರೀತಿ ಏನೆಲ್ಲ ಮಾಡಿಸುತ್ತಪ್ಪ ದೇವ್ರೆ. ಗೋವಿಂದ ಗೋವಿಂದ. ಓ, ಮಲಗಕ್ಕೆಲ್ಲ ವ್ಯವಸ್ಥೆ ಆದಂಗಿದೆ. ಹೇಳಿ. ಎಂತ ಇಲ್ಲ. ಇಲ್ಲ ಪರವಾಗಿಲ್ಲ, ಹೇಳಿ. ಅದು ನೀವಿಲ್ಲಿ ಉಳ್ಕೊಂಡದ್ದು ನನಗೆ ನಿಮಗೆ ಮಸ್ತ್ ಖುಷಿ ಆಯಿತು. ಇದೇನಿದು? ಓಹ್, ತಗೊಳ್ಳಿ. ಅಪ್ಪ ಕೊಟ್ಟರು ನಿಮಗೆ ಅಂತ. ಕೊಡಿ ಕೊಡಿ ಕೊಡಿ. ಥ್ಯಾಂಕ್ ಯು. ಇದು ಯಾರು ಬರೆದ ಕತೆಯು, ನನಗಾಗಿ ಬಂದ ವ್ಯಥೆಯು. ಇದು ವ್ಯಥೆಯಲ್ಲ ಜೀವನ, ನಿನ್ನ ನನ್ನ ಸೇರಿಸೋ ಬಂಧನ. ಹೇಳಿ, ಏನು ಬೇಕು? ಓ ಓಕೆ, ಥ್ಯಾಂಕ್ ಯು. ದಿಂಬು, ಚಾಪೆ, ಚಾದರೆಲ್ಲ ಕೊಟ್ಟಿದ್ದಕ್ಕೆ. ಅಡ್ಡಿಲ್ಲ. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ.
ನನ್ನಿಂದೇನಾದರೂ ಸಹಾಯ ಆಗಬೇಕಾಗಿತ್ತಾ? ಸಹಾಯವಾ ಚಿಂತ? ಅಲ್ಲಲ್ಲ, ಅಂದರೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅಂದರೆ ಸುಮ್ಮನೆ ನಿಂತಿದ್ರಲ್ಲ, ಅದಕ್ಕೆ ಕೇಳಿದೆ. ನಾನು ನಿಮ್ಗಿಂತ ಚಿಕ್ಕವಳು, ನೀವು ನನ್ನ ಸವಿತಾ ಅಂತ ಕರೀರಿ. ನೀನು ಅನ್ನಿ, ಪರವಾಗಿಲ್ಲ. ಸರಿ ಸವಿತಾ, ಹೇಳಿ. ಹೇಳು. ಎಂತ? ಅಲ್ಲ, ಅಂದರೆ ನಾನೇನು ಹೇಳೋದಿಲ್ಲ, ನೀನೇನಾದರೂ ಹೇಳಂಗಿದ್ರೆ ಹೇಳು ಅಂದೆ ಅಷ್ಟೇ. ಎಂತ ಇಲ್ಲ, ನಾನು ಬರ್ತೆ. ಹಾಂ, ಎಂತಾರು ಬೇಕಿದ್ರೆ ನನ್ನ ಕೇಳಿ, ನಾ ಕೊಡ್ತೆ. ಹಾಂ, ಇಲ್ಲಿ ಇಪ್ಪಕ್ಕೆ ಜಾಗ ಲಾಯ್ಕಿತ್ತಲ್ಲ? ಹಾಂ, ಇಪ್ಪಕ್ಕೆ ಲಾಯ್ಕಿದೆ. ಎಂತಾರು ಮಾಡಿ ಕೊಡ್ಕ? ಬೇಡ ಬೇಡ, ಅದೆಲ್ಲ ನಾನು ಮಾಡ್ಕೊತೀನಿ. ನೀವು ಹೊರಡಿ. ನೀವು ಹೊರಡು. ಸರಿ, ನಾನು ಬರ್ತೆ. ಕರೆದ್ರಾ? ಹಾಂ, ಕರೆದ? ಇಲ್ಲ, ಕರೆದಿಲ್ಲ. ನೀ ಹೋಗು. ನನಗೆ ಕರ್ದಂಗಾತು. ಎಂತಾರು ಬೇಕಿದ್ರೆ ನನ್ನ ಸವಿತಾ ಅಂತ ಕರೀರಿ, ನಾನು ನೋಡಿ ಬರ್ತೆ. ಹಾಂ, ಸರಿಮಾ, ಹೋಗು. ಬರ್ತೆ. ಹಾಂ. ಇದು ಯಾವುದೇ ಅದು? ಯಾವುದೋ ಸ್ಪೆಷಲ್ ಕೇಸ್ ಇರಬೇಕು. The number you're calling is switched off right now. ಛೇ, ಸ್ವಿಚ್ಡ್ ಆಫ್ ಬರ್ತಾ ಇದೆ. ಎಲ್ಲಿದನೋ ಏನೋ. ಒಂದ್ಸತಿ ಫೋನಿಗೆ ಸಿಕ್ಕಿದ್ರೆ ಖುಷಿಯಾಗಿರೋದು. ಏನಮ್ಮ, ಏನು ಮಾಡ್ತಾ ಇದೆಯಾ? ಏನಿಲ್ಲ ಕಣೆ, ಯಾರಿಗೋ ಫೋನ್ ಮಾಡ್ತಾ ಇದ್ದೆ. ಯಾರಿಗೋ ಅಂತ ಯಾಕೆ ಸುಳ್ಳು ಹೇಳ್ತೀಯಾ? ಭುವನ್ಗೆ ಅಂತಾನೆ ಹೇಳು, ಪರವಾಗಿಲ್ಲ. ಅದು ಹಾಗಲ್ಲ ಕಣೆ. 4 ಜನದ ಎದುರುಗಡೆ ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳು. ಇಲ್ಲಿ ನೀನೇ ಅವನಿಗೆ ಫೋನ್ ಮಾಡು. ಇದೆಷ್ಟು ಸರಿ ಹೇಳು? ಏನು ಮಾಡ್ತೀಯ ಶರ್ವಾಣಿ? ಭುವನ್ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ ಅನ್ನೋ ಚಿಂತೆ ನನ್ನನ್ನು ಕಾಡ್ತಾನೆ ಇದೆ. ಇದನ್ನೆಲ್ಲ ಹೇಳ್ಕೊಳಕ್ಕೆ ನಂಗೆ ಯಾವ ಮುಜುಗರನೂ ಇಲ್ಲ. ಯಾಕೆಂದರೆ ಯಾವ ಅಜ್ಜಿಗಾದರೂ ಹೀಗೆ ಅನಿಸುತ್ತೆ. ಅಲ್ಲ ಅಮ್ಮ, ಭುವನ್ ಮನೆ ಬಿಟ್ಟು ಹೋಗ್ತೀನಿ ಎಂದಾಗ ನೀನೇನಾದರೂ ಅವನನ್ನು ತಡೆದ್ಯಾ? ಹಾಂ, ಇಲ್ಲ ತಾನೇ? ಶ್ರದ್ಧಾನ್ ಕರ್ಕೊಂಡು ಬಾ ಅಂತ ಹಠ ಹಿಡಿದೆ. ನೀನು ಅಷ್ಟು ಹೇಳಿದ್ಮೇಲೆ ಅವನು ಆ ಕೆಲಸ ಮಾಡಲೇಬೇಕು. ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀಯಾ? ಬಿಡು ಶರ್ವಾಣಿ, ನೀನು ಮಾಡ್ತಿರೋ ವ್ಯಂಗ್ಯ ಅರ್ಥ ಆಗದೆ ಇರೋಷ್ಟು ದಡ್ಡಿ ನಾನಲ್ಲ. ಅಯ್ಯೋ, ನಾನೆಲ್ಲಮ್ಮ ವ್ಯಂಗ್ಯ ಮಾತಾಡಿದೆ? ಇರೋ ವಿಷಯ ಹೇಳಿದೆ ಅಷ್ಟೇ. ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ ಹೆಂಗಮ್ಮ ಆಗತ್ತೆ? ಒಂದನ್ನ ಕಳ್ಕೊಳ್ಳೇಬೇಕಲ್ವಾ? ಇವನು ಅದೇನು ಶ್ರದ್ಧಾನ್ ಕರ್ಕೊಂಡು ಬರ್ತಾನೋ, ಏನಾಗತ್ತೋ, ಅದೇನು ಕಥೆನೋ. ಇಲ್ಲ, ಭುವನ್ ಬಂದೇ ಬರ್ತಾನೆ, ಶ್ರದ್ಧಾ ಜೊತೆಗೆ ಬರ್ತಾನೆ. ಅಮ್ಮ, ನೀನ್ ತಿಳ್ಕೊಂಡಿರೋ ಅಷ್ಟು ಸುಲಭವಾಗಿಲ್ಲ ಈ ಜಗತ್ತು. ಭುವನ್ ಎಲ್ಲಿಗೆ ಹೋಗಿದಾನೋ, ಆ ಶ್ರದ್ಧಾ ಎಲ್ಲಿದ್ದಾಳೋ, ಆ ಭುವನ್ ಯಾವಾಗ ಬರ್ತಾನೋ. ಅಮ್ಮ, ನಿಂಗೆ ಬೇಜಾರು ಮಾಡಬೇಕು ಅಂತ ಹೇಳಿಲ್ಲ, ಆದರೂ ಹೇಳಿದ್ದು. ಸರಿ ಬಿಡು, ಬರ್ತಾನೆ ಅಂದಮೇಲೆ ಬಂದೇ ಬರ್ತಾನೆ. ಶ್ರದ್ಧಾ ಎಲ್ಲಿಗೆ ಹೋದ್ಲು?